ಸುಂದರಿ ಭೂಮಿಗೆ ಚಿದ ಚಂದ ಚಿತ್ರವೇ ನೀನು. ನಂದು ಕೆಲವೊಂದು ಸೀನ್ಗಳಿಗೆ ಮಳೆ ಬೇಕೇ ಆಗಿತ್ತು. ಎಸ್ಪೆಷಲಿ ನೀವು ಸಾಂಗ್ನ ನೋಡಿರ್ಬೋದು, ಸುಂದರಿ ಸುಂದರಿ ಅನ್ನೋ ಸಾಂಗಲ್ಲಿ ಒಂದು ಡ್ರಿಸ್ಲಿಂಗ್ ಮಳೆ ಬರ್ತಾನೆ ಇರುತ್ತೆ. ಸುಂದರಿ ಸುಂದರಿ ಸುಂದರಿ. ಇವಾಗ ನಾರ್ಮಲ್ ಕ್ಲೈಮೇಟ್ ಇದ್ದಾಗ ಸೀನ್ಗಳನ್ನ ಶೂಟ್ ಮಾಡ್ಕೊಳ್ತಿದ್ವಿ. ಇನ್ನೇನು ಮಳೆ ಬಂತು ಅಂದ್ರೆ ಇಮಿಡಿಯೇಟ್ ನಮ್ಮ ಸರ್ ಗೋ ಅಂಡ್ ಚೇಂಜ್ ಯುವರ್ ಡ್ರೆಸ್, ಇವಾಗ ನಾವು ಸಾಂಗ್ ಮಾಂಟೇಜಸ್ ತಗೋಬೇಕು ಅಂತ ಹೇಳ್ತಿದ್ರು. ನಾವು ಇಮಿಡಿಯೇಟ್ಲಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಮಾಂಟೇಜಸ್ಗೆ ಶಿಫ್ಟ್ ಆಗ್ತಾ ಇದ್ವಿ. ಇಟ್ ವಾಸ್ ಲೈಕ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ನಿಮ್ಮ ಹುಡುಗರಿಗೆ ಏನು ಅನ್ಸುತ್ತೆ ಅಂದ್ರೆ ಈ ನಮ್ಮ ಹುಡುಗಿ ಥರನೇ ಇದ್ದಾಳಲ್ವಾ ಈ ಹುಡುಗಿ ಅಂತ ಅನ್ಸುತ್ತೆ ಒಂದೊಂದ್ಸಲ. ಸೌಂದರ್ಯಕ್ಕೆ ಪ್ರಾಣ ಕೊಡಲು ನಿನ್ನ ಹಾಗೆ ಇರಬಹುದೇನೋ, ಅದೇ ಫಸ್ಟ್ ಸೀನ್ ನಂದು ಅವ್ರದ್ದು ಕಾಂಬಿನೇಷನ್ ಶೂಟ್ ಮಾಡಿದ್ದು. ರಾಜೇಶ್ ಅವ್ರ ಜೊತೆ ನಾನು ಯಾವತ್ತೂ ಮಾತಾಡಿರಲಿಲ್ಲ, ಬಿಕಾಸ್ ನನಗೂ ಅವ್ರಿಗೂ ಪರಿಚಯನೇ ಇರಲಿಲ್ಲ. ಎಲ್ಲಿ ನನಗೆ ಇಲ್ಲಿ ಬೀಳಕ್ಕೆ ಸಾಧ್ಯನೇ ಇಲ್ಲ, ಇಲ್ಲೇನು ಆರಾಮ್ಸೆ ಮಾಡ್ಬೋದು ಅನ್ನೋ ಜಾಗದಲ್ಲಿ ನಾನು ಬಿದ್ದು ಕಾಲೆಲ್ಲ ತಚ್ಕೊಂಡಿದ್ದೆ. ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ಸ್ವಲ್ಪ ರಕ್ತ ಎಲ್ಲ ಬರೋದು, ನಾನು ನನ್ನ ಆ್ಯಕ್ಟಿಂಗ್ ಇತ್ತಲ್ಲಿ ಆಗ್ತಾ ಇಲ್ಲ, ನನಗೆ ಕಾಲು ನೋವು, ನನಗೆ ಮಾಡೋಕ್ಕಾಗ್ತಾ ಇಲ್ಲ ಹಾಗೆ ಹೀಗೆ. ಬಟ್ ಇಮಿಡಿಯೇಟ್ ಒಂದು ಅರ್ಧ ಗಂಟೆಗೆ ಐ ಜಸ್ಟ್ ರಿಕವರ್ಡ್ ಆ್ಯಂಡ್ ವಿ ಶಾಟ್ ದಟ್ ಕಂಪ್ಲೀಟ್ಲಿ. ಸೊ ನಮ್ಮ ಪ್ರಿಪ್ರೇಷನ್ ಡೇ ಒನ್ನಿಂದ ಆ ಪಾತ್ರಕ್ಕೆ ಎವ್ರಿ ಡೇ ಆ ಇನ್ವಾಲ್ವ್ಮೆಂಟ್ ಆಗಿರ್ಬೋದು. ನಾನು ಒಂದೊಂದ್ಸಲ ಡಿಸ್ಕಷನ್ ಮಾಡಬೇಕಾದ್ರೆ ಕೇಳ್ಕೊಳ್ತಿದ್ದೆ, ಸರ್ ಈ ಥರ ಈ ಪಾತ್ರ ಬಿಹೇವ್ ಮಾಡಿದ್ರೆ ಚೆನ್ನಾಗಿರುತ್ತಾ. ಸೊ ಇಟ್ ರಿಕ್ವೈರ್ಸ್ ಅ ಪ್ರಾಪರ್ ಇನ್ವಾಲ್ವ್ಮೆಂಟ್ ಆ್ಯಂಡ್ ಡೆಡಿಕೇಶನ್, ಎಫರ್ಟ್ಸ್ ಎಲ್ಲನೂ ಬೇಕಾಗುತ್ತೆ ಆ ಪರ್ಟಿಕ್ಯುಲರ್ ಸೀನ್ಗೆ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ರವೀಕ್ಷಾ ಶೆಟ್ಟಿ. ಪೀಟರಲ್ಲಿ ನನ್ನ ಪಾತ್ರದ ಬಗ್ಗೆ ಹೇಳಬೇಕಂದ್ರೆ, ಅವಳು ತುಂಬ ಮುಗ್ಧ ಹುಡುಗಿ ಮತ್ತು ಇನ್ನೋಸೆಂಟ್ ಹುಡುಗಿ. ತನ್ನ ಸುತ್ತಮುತ್ತ ಇರೋರನ್ನ ತುಂಬ ಪ್ರೀತಿ ಮಾಡ್ತಾಳೆ, ಹಾಗೆ ಜಾಲಿಯಾಗಿರ್ತಾಳೆ. ಯಾರನ್ನೇ ಆಗಲೂ ಪ್ರೀತಿ ಮಾಡಿದ್ರೆ ತುಂಬ ಬೇಗ ಹಚ್ಕೊಳ್ತಾಳೆ. ಪೀಟರ್ ಮೂವಿಗೆ ನಾನು ಫಸ್ಟ್ ಸೆಲೆಕ್ಟ್ ಆಗಿದ್ದು ನಾನು ಇನ್ನೊಂದು ಸಿನಿಮಾ ಮೂಲಕ ನನಗೆ ಆಡಿಷನ್ಗೆ ಕನೆಕ್ಟ್ ಆಗಿದ್ದು. ಸೊ ನಾನು ಆಡಿಷನ್ ಕೊಟ್ಟಿದ್ದೆ ಈ ಸಿನಿಮಾಗೆ. ಆಲ್ಮೋಸ್ಟ್ ನಾನು 1 ತಿಂಗಳು ಈ ಪಾತ್ರಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೆ, ಅಂದರೆ ಫೈನಲ್ ಕನ್ಫರ್ಮೇಷನ್ಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ. ನಾವು ಶೂಟಿಗೆ ಹೋಗಿದ್ದು ಜುಲೈಯಲ್ಲಿ. ಇಟ್ ವಾಸ್ ಅ ರಿಯಲಿ ಗುಡ್ ಎಕ್ಸ್ಪೀರಿಯನ್ಸ್. ನನಗೆ ಈ ಪಾತ್ರದ ಬಗ್ಗೆ ಡೈರೆಕ್ಟರ್ ಎಕ್ಸ್ಪ್ಲೇನ್ ಮಾಡಿದಾಗ ಡೆಫಿನೆಟ್ಲಿ ನಾನು ಈ ಪಾತ್ರ ಮಾಡಲೇಬೇಕು ಅಂತ ಅನ್ಕೊತಿದ್ದೆ. ಈವನ್ ನಾನು ಲೈಕ್ ಯಾವಾಗ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ, ಯಾವಾಗ ನಾವು ಶೂಟ್ಗೆ ಹೋಗ್ತೀವಿ, ಏನಾಗುತ್ತೆ, ಅದೇ ಒಂದು ಲೈಕ್ ಕ್ಯೂರಿಯಾಸಿಟಿ ನನಗಿತ್ತು. ಶೂಟಿಂಗ್ ಲೈಕ್ ಪ್ರೀ ಶೂಟಿಂಗ್, ಲೈಕ್ ಬಿಫೋರ್ ಶೂಟಿಂಗ್ ಸ್ಟಾರ್ಟ್ ಆಗೋ ಮುಂಚೆ ಇಷ್ಟೆಲ್ಲ ಕ್ಯೂರಿಯಾಸಿಟಿ ಇತ್ತು. ಇನ್ನು ಶೂಟಿಂಗ್ ಹೋಗಿದ್ದಿನ 2 ದಿನ ನಾವು ತುಂಬ ಮಳೆ ಇತ್ತು ನಾನು ಶೂಟ್ ಮಾಡಬೇಕಾದ್ರೆ. ಆ್ಯಂಡ್ ಆಲ್ಸೋ ತುಂಬ ಹೈಲಿ ಇಂಟೆನ್ಸ್ ಸೀನ್ನ ಫಸ್ಟ್ ನಾವು ಶೂಟ್ ಮಾಡಿದ್ವಿ. ನಾನು ಅನ್ಕೊತಿದ್ದೆ ಹೇಗಪ್ಪ ಇದು, ಲೈಕ್ ಫಸ್ಟೇ ನಾನು ಹೈಲಿ ಇಂಟೆನ್ಸ್ ಸೀನ್ ಇರೋದು ಶೂಟ್ ಮಾಡ್ತಾ ಇದ್ದೀವಿ, ಇಷ್ಟೊಂದನ್ನ ಹೇಗೆ ಲೈಕ್ ಇನ್ವಾಲ್ವ್ ಮಾಡ್ಕೊಳ್ಳೋದು, ಲೈಕ್ ಹೇಗೆ ಇನ್ವಾಲ್ವ್ ಆಗಲಿ ಆ ಪಾತ್ರಕ್ಕೆ. ಲೈಕ್ ಆ ಸಿನಿಮಾದಲ್ಲಿ ತುಂಬ ಹೈಲಿ ಇಂಟೆನ್ಸ್ ಆಗಿರೋದು ಮತ್ತು ಆಡಿಯನ್ಸ್ಗೆ ಬೇಗ ಕನೆಕ್ಟ್ ಆಗೋದು ಆ ಪಾತ್ರ, ಆ ಪರ್ಟಿಕ್ಯುಲರ್ ಸೀನ್. ಸೊ ಹೇಗೆ ನಾನು ಫಸ್ಟ್ ಡೇನೆ ಆನ್ ದ ಫಸ್ಟ್ ಡೇ ಇಟ್ ಸೆಲ್ಫ್ ಹೇಗೆ ಪರ್ಫಾರ್ಮ್ ಮಾಡೋದು, ಹೇಗೆ ನಾನು ಆ ಪಾತ್ರಕ್ಕೆ ಒಳಗಿಳಿಯೋದು, ಆ ಒಂದು ಕನ್ಫ್ಯೂಷನ್ಸ್ ಇತ್ತು. ಬಟ್ ನನಗೆ ಸುಕೇಶ್ ಸರ್ ಈವನ್ ಲೈಕ್ ಬಿಫೋರ್ ಶೂಟಿಂಗ್ ಆಲ್ಸೋ ಹೇಳ್ಕೊಡ್ತಾ ಇದ್ರು. ಪ್ರತಿ ಸಲ ನಾವೇನಾದರೂ ಕಾನ್ವರ್ಸೇಷನ್ ಮಾಡಬೇಕಾದ್ರೂ ಆಗಲಿ, ಮಾತಾಡಬೇಕಾದ್ರೂ ಆಗಲಿ, ಈ ಪಾತ್ರ ಹೇಗಿರಬೇಕು, ನಾನು ಈ ಪಾತ್ರನ ಹೇಗೆ ಹೂವೆ ಮಾಡ್ಕೊಂಡಿದ್ದೀನಿ, ಈ ಪಾತ್ರ ಹೇಗೆ ಬರಬೇಕು ಅನ್ನೋದನ್ನ ಪ್ರತಿ ಸಲನೂ ನನ್ನ ಮೈಂಡಲ್ಲಿ ತುಂಬ್ತಾನೆ ಬರ್ತಾ ಇದ್ರು. ಸೊ ಅದಕ್ಕೆ ಮೇ ಬಿ ಅನಿಸುತ್ತೆ ಆ ಫಸ್ಟ್ ಡೇ ನಾವು ಅಷ್ಟು ಹೈ ಇಂಟೆನ್ಸ್ ಸೀನ್ನ ನಾವು ಶೂಟ್ ಮಾಡಿದ್ರು ನನಗೆ ಅಷ್ಟೊಂದು ಕಷ್ಟ ಅನಿಸ್ಲಿಲ್ಲ. ಬಿಕಾಸ್ ದ ಎಂಟೈರ್ ಟೀಮ್ ತುಂಬ ಸಪೋರ್ಟಿವ್ ಆಗಿತ್ತು ಆ್ಯಂಡ್ ತುಂಬ ಪ್ರಾಪರ್ ಗೈಡೆನ್ಸ್ ನನಗೆ ಕೊಡ್ತಾ ಇತ್ತು. ಸೊ ಇದು ಫಸ್ಟ್ ಸ್ಕೆಡ್ಯೂಲಲ್ಲಿ ಆಗಿದ್ದಂಥ ಶೂಟಿಂಗ್. ಸೊ ಹಾಗೆ ಫಸ್ಟ್ ಸ್ಕೆಡ್ಯೂಲ್ ಶೂಟಿಂಗ್ ಹಾಗೆ ನಡೀತಾ ಇತ್ತು. ಸೊ ಇಮಿಡಿಯೇಟ್ಲಿ ಲೈಕ್ ನಮಗೆ ಅಲ್ಲಿ ತುಂಬ ಮಳೆ ಬರೋದು ಮತ್ತು ಸುತ್ತಮುತ್ತ ಲ್ಯಾಂಡ್ಸ್ಕೇಪ್ ಆಗೋದು, ಆ ಥರದ್ದೆಲ್ಲ ಇಶ್ಯೂಸ್ ಬಂದಾಗ ವಿ ಫೈನಲಿ ಡಿಸೈಡೆಡ್ ವಿ ಹ್ಯಾವ್ ಟು ಗಿವ್ ಅ ಬ್ರೇಕ್ ಅಂತ ಅನಿಸ್ತು. ಸೊ ಆ ಸ್ಕೆಡ್ಯೂಲ್ಗೆ ಬ್ರೇಕ್ ಕೊಟ್ಟು ಆಲ್ಮೋಸ್ಟ್ ಲೈಕ್ 2 months ಆದಮೇಲೆ ಮತ್ತೆ ನಾವು ಶೂಟ್ನ ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ಸ್ಕೆಡ್ಯೂಲಲ್ಲಿ ಏನು ಎಕ್ಸ್ಪೀರಿಯನ್ಸ್ ಇತ್ತು, ಸೆಕೆಂಡ್ ಸ್ಕೆಡ್ಯೂಲಲ್ಲಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇತ್ತು. ಫಸ್ಟ್ ಸ್ಕೆಡ್ಯೂಲಲ್ಲಿ ಯಾವಾಗ ನೋಡಿದ್ರು ಮಳೆ ಬರ್ತಾ ಇತ್ತು. ಇನ್ನು ನಾವು ಆಲ್ಮೋಸ್ಟ್ ಮಳೆಲೇ ಶೂಟ್ ಮಾಡಿದ್ದೀವಿ ಮೇಜರ್ ಸೀಕ್ವೆನ್ಸಸ್ ಫಸ್ಟ್ ಸ್ಕೆಡ್ಯೂಲಲ್ಲಿ. ಇನ್ನು ಸೆಕೆಂಡ್ ಸ್ಕೆಡ್ಯೂಲಲ್ಲಿ ಆ ಮಿಕ್ಸ್ ಆಫ್ ಮಳೆ, ಬಿಸಿಲು, ಒಂದು ಸ್ವಲ್ಪ ಮಳೆ ಬರೋದು, ಸ್ವಲ್ಪ ಬಿಸಿಲು ಬರೋದು, ಆಮೇಲೆ ಮತ್ತೆ ಸ್ವಲ್ಪ ಮಳೆ ಬರೋದು. ಸೊ ನಂದು ಕೆಲವೊಂದು ಸೀನ್ಗಳಿಗೆ ಮಳೆ ಬೇಕೇ ಆಗಿತ್ತು. ಎಸ್ಪೆಷಲಿ ನೀವು ಸಾಂಗ್ನ ನೋಡಿರ್ಬೋದು, ಸುಂದರಿ ಸುಂದರಿ ಅನ್ನೋ ಸಾಂಗಲ್ಲಿ ಒಂದು ಡ್ರಿಸ್ಲಿಂಗ್ ಮಳೆ ಬರ್ತಾನೆ ಇರುತ್ತೆ. ಸೊ ನಾವು ಹೇಗೆ ಮಾಡ್ತಿದ್ವಿ ಅಂದರೆ, ಇವಾಗ ನಾರ್ಮಲ್ ಕ್ಲೈಮೇಟ್ ಇದ್ದಾಗ ಸೀನ್ಗಳನ್ನ ಶೂಟ್ ಮಾಡ್ಕೊಳ್ತಿದ್ವಿ. ಇನ್ನೇನು ಮಳೆ ಬಂತು ಅಂದರೆ ಇಮಿಡಿಯೇಟ್ ನಮ್ಮ ಸರ್ ಲೈಕ್ ಡೈರೆಕ್ಟರ್ ಸಹ ಹೇಳ್ತಾ ಇದ್ರು, ಗೋ ಅಂಡ್ ಚೇಂಜ್ ಯುವರ್ ಡ್ರೆಸ್, ಇವಾಗ ನಾವು ಸಾಂಗ್ ಮಾಂಟೇಜಸ್ ತಗೋಬೇಕು ಅಂತ ಹೇಳ್ತಿದ್ರು. ನಾವು ಇಮಿಡಿಯೇಟ್ಲಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಮಾಂಟೇಜಸ್ಗೆ ಶಿಫ್ಟ್ ಆಗ್ತಾ ಇದ್ವಿ.
ಇಟ್ ವಾಸ್ ಲೈಕ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ನಾವೆಲ್ಲೋ ಏನೋ ಸಮ್ಟೈಮ್ಸ್ ಏನಂದ್ರೆ ಎಲ್ಲೋ ಒಂದ್ ಕಡೆ ಮಾತಾಡ್ತಾ ಕೂತ್ಕೊಂಡ್ ಬಿಡ್ತಿದ್ವಿ. ಸರ್ ಬಂದ್ಬಿಟ್ಟು ನಾವ್ ಇವಾಗ ಸಾಂಗ್ ಶೂಟ್ ಮಾಡ್ಬೇಕು, ಮಳೆ ಬರ್ತಿದೆ, ಯಾವಾಗ ನಿಲ್ಲುತ್ತೆ ಅಂತ ಗೊತ್ತಾಗಲ್ಲ, ಬೇಗ ಬನ್ನಿ ಅಂತ ಹೇಳ್ಬಿಡ್ತಿದ್ರು. ಇಮಿಡಿಯೇಟ್ಲಿ ಹೋಗಿ ಕ್ಯಾರವನ್ಗೆ ಹೋಗಿ ನಾವು ಡ್ರೆಸ್ ಚೇಂಜ್ ಮಾಡ್ಕೊಂಡು ಪಟ ಅಂತ ಬಂದು ಮತ್ತೆ ನಾವು ಕ್ಯಾಮ್ರಾ ಮುಂದೆ ನಿಲ್ತಾ ಇದ್ವಿ. ದಿಸ್ ಇಸ್ ಹೌ ಇಟ್ ಹ್ಯಾಪನ್ಡ್ ಇನ್ ಸೆಕೆಂಡ್ ಸ್ಕೆಡ್ಯೂಲ್. ಸಿನಿಮಾದಲ್ಲಿ 4ರಿಂದ 5 ಲೈಕ್ ಹೈಲಿ ಇಂಟೆನ್ಸ್ ಮತ್ತೆ ಆಡಿಯನ್ಸ್ಗೆ ತುಂಬ ಕನೆಕ್ಟ್ ಆಗುವಂಥ ಸೀನ್, ಮತ್ತು ನನಗೆ ಪರ್ಫಾರ್ಮೆನ್ಸಲ್ಲಿ ಹೈ ಪರ್ಫಾರ್ಮೆನ್ಸ್, ತುಂಬ ಪರ್ಫಾರ್ಮೆನ್ಸ್ ಬೇಕಾಗಿರೋದು ಒಂದು 5-6 ಸೀನ್ಸ್ ಇದೆ. ಸೊ ಅದರಲ್ಲಿ ಮೊದಲನೇ ಸ್ಕೆಡ್ಯೂಲಲ್ಲಿ ನಾವು ಒಂದು ಸೀನ್ನ ಶೂಟ್ ಮಾಡಿದ್ವಿ ಅಂತ ಹೇಳಿದ್ದೆ. ಅದು ಮೋರ್ ಲೈಕ್ ಅ ಸೋಲೋ ಪರ್ಫಾರ್ಮೆನ್ಸ್. ನನಗೆ ಮುಂಚೆ ನಡೆದಿರೋ ಘಟನೆಗಳನ್ನ ನಾನೇ ಇಮ್ಯಾಜಿನ್ ಮಾಡಿಕೊಂಡು ಅಷ್ಟು ಇಂಟೆನ್ಸಿವ್ ಪರ್ಫಾರ್ಮೆನ್ಸ್ನ ಕೊಡಬೇಕಾಗಿತ್ತು. ಸೊ ಇಟ್ ವಾಸ್ ವೆರಿ ಟಫ್ ಫಾರ್ ಮೀ, ಯಾಕೆಂದರೆ ಆ ಒಂದು ಪಾತ್ರ ತುಂಬ ಮುಖ್ಯ ಆಗುತ್ತೆ ಸಿನಿಮಾಗೆ. ಮೇ ಬಿ ನಿಮಗೆ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಆ ಪಾತ್ರ ಎಷ್ಟು ಮೀನ್ಸ್ ಆ ಪರ್ಟಿಕ್ಯುಲರ್ ಸೀನ್ ಏನಕ್ಕೆ ಎಷ್ಟು ಇಂಪಾರ್ಟೆಂಟ್, ಮತ್ತು ಅದರಲ್ಲಿ ಹೇಗೆ ನಾವು ಪರ್ಫಾರ್ಮ್ ಮಾಡಬೇಕು, ಅದು ತುಂಬಾ ನಿಮಗೆ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ನೀವು ಸಿನಿಮಾ ನೋಡಬೇಕಾದ್ರೆ. ಸೊ ಅದಾದಮೇಲೆ ಸೆಕೆಂಡ್ ಸ್ಕೆಡ್ಯೂಲಲ್ಲಿ ಇನ್ನೂ ಸ್ವಲ್ಪ ಹೈಲಿ ಇಂಟೆನ್ಸ್ ಸೀನ್ಸ್ ಇರುತ್ತೆ. ಅದರಲ್ಲಿ ನನಗೆ ಕೋ ಆ್ಯಕ್ಟರ್ಸ್ ಜೊತೆ ಕಾಂಬಿನೇಷನ್ಸ್ ಇರುತ್ತೆ. ಒಂದು ಲೈಕ್ ಒಬ್ರು ಕೋ ಆಕ್ಟರ್ ಬಗ್ಗೆ ಎಕ್ಸ್ಪೀರಿಯನ್ಸ್ ನಾ ಹೇಳಬೇಕು. ನೀವು ಸಿನಿಮಾ ನೋಡಬೇಕಾದ್ರೆ ಒಂದು ಲೈಕ್ ಆ ಹುಡುಗಿಗೆ ಹೇಗೆ ಕನೆಕ್ಟ್ ಆಗ್ತೀರಾ ಅಂದರೆ, ನಮ್ಮ ಮನೆ ಪಕ್ಕದ ಹುಡುಗಿ, ನಿಮ್ಮ ಹುಡುಗರಿಗೆ ಏನು ಅನ್ಸುತ್ತೆ ಅಂದರೆ ಈ ನಮ್ಮ ಹುಡುಗಿ ಥರನೇ ಇದ್ದಾಳೆ ಅಲ್ವಾ ಈ ಹುಡುಗಿ ಅಂತ ಅನ್ಸುತ್ತೆ ಒಂದೊಂದ್ಸಲ. ಇವಾಗ ಅಪ್ಪ ಅಮ್ಮ ಲೈಕ್ ಫ್ಯಾಮಿಲಿಯವ್ರು ನೋಡಿದ್ರೆ ಇಲ್ಲ ನನ್ನ ಮಗಳ ಥರನೇ ಇದ್ದಾಳಲ್ಲ, ಎಷ್ಟು ಮುಗ್ಧತೆ ಇದೆ ಆ ಹುಡುಗಿಗೆ, ಅಷ್ಟು ಕನೆಕ್ಟ್ ಆಗೋವಂಥ ಪಾತ್ರ ಮೀರಾದು. ಅದ್ರಲ್ಲಿ ಒಂದು ಲೈಕ್ ನಾನು ತುಂಬ ಹೇಳ್ತಿದ್ದೀನಿ, ಲೈಕ್ ತುಂಬ ಹೈ ಇಂಟೆನ್ಸ್ ಸೀನ್ಸ್ ಇದೆ ಅಂತ. ಲೈಕ್ ಯೂಶಲಿ ಆಡಿಯನ್ಸ್ ನೋಡ್ತಾ ಇರಬೇಕಾದ್ರೆ ಸಿನಿಮಾನ ಎಷ್ಟು ಮುಗ್ಧತೆ ಇದೆ ಆ ಹುಡುಗಿಯಲ್ಲಿ, ಎಷ್ಟು ನೋವು ಅನುಭವಿಸ್ತಿದ್ದಾಳೆ, ಆ ಥರದ್ದು ಒಂದು ಪರ್ಫಾರ್ಮಿಂಗ್ ಸೀನ್ಸ್ಗಳಿರುತ್ತೆ. ಅದರಲ್ಲಿ ಒಂದು ಪರ್ಟಿಕ್ಯುಲರ್ ಸೀನ್ ಏನು ಅನ್ಸುತ್ತೆ ಅಂದರೆ, ಒಬ್ಬರು ಕೋ ಆ್ಯಕ್ಟರ್ ಜೊತೆ ನಾನು ಆ್ಯಕ್ಟ್ ಮಾಡ್ತಾ ಇರ್ತೀನಿ, ಆ ಒಂದು ಪದನ ಹೇಳ್ತಾರೆ. ನನಗೆ ಮೀರಾ ಅನ್ನೋ ಒಂದು ಕ್ಯಾರೆಕ್ಟರ್ಗೆ ಒಂದು ಪದ ಹೇಳ್ತಾಳೆ. ಆ ಪದ ಹೇಳಿದಾಗ ಲೈಕ್ ಯಾರಿಗೇ ಆಗಲಿ ತುಂಬ ನೋವಾಗುತ್ತೆ, ಆ್ಯಂಡ್ ಈವನ್ ಲೈಕ್ ಕಣ್ಣೀರು ಬರ್ಬೋದು ಅಂತ ಹೇಳ್ತಾ ಇದ್ದೀನಿ. ಲೈಕ್ ಆ ಚಾನ್ಸಸ್ಸು ಇದೆ ಆ ಪರ್ಟಿಕ್ಯುಲರ್ ಡೈಲಾಗ್ ಹೇಳಿದಾಗ ಕೋ ಆ್ಯಕ್ಟರ್. ಅದನ್ನು ಆ ಹುಡುಗಿ ಹೇಗೆ ಸಹಿಸ್ಕೊಳ್ತಾಳೆ, ಅದನ್ನು ಹೇಗೆ ಓವರ್ಕಮ್ ಮಾಡ್ತಾಳೆ, ನಿಜವಾಗ್ಲೂ ಅವಳ ಕೈಲಿ ಅದನ್ನು ಓವರ್ಕಮ್ ಮಾಡೋಕ್ಕೆ ಆಗತ್ತಾ ಅನ್ನೋದು ಲೈಕ್ ಮೀರಾದೊಂದು ಕ್ಯಾರೆಕ್ಟರ್ ಎಂಟೈರ್ ಸಿನಿಮಾದಲ್ಲಿ ಬರುತ್ತೆ. ಸೆಕೆಂಡ್ ಸ್ಕೆಡ್ಯೂಲಲ್ಲಿ ನಾವು ಫಸ್ಟ್ ಶೂಟ್ ಮಾಡಿದ್ದು ರಾಜೇಶ್ ಅವ್ರ ಜೊತೆ ಲೈಕ್ ಸಾಂಗ್ ಮಾಂಟೇಜಸ್ಸನ್ನು. ಅದರಲ್ಲಿ ಒಂದು ನೀವು ಸಾಂಗ್ ನೋಡಿದರೆ ಒಂದು ಗೊತ್ತಾಗುತ್ತೆ, ಸೌಂದರ್ಯಕ್ಕೆ ಪ್ರಾಣ ಕೊಡಲು ನಿನ್ನ ಹಾಗೆ ಇರಬಹುದೇನೋ. ಅದೇ ಫಸ್ಟ್ ಸೀನ್ ನಂದು ಅವ್ರದ್ದು ಕಾಂಬಿನೇಷನ್ ಶೂಟ್ ಮಾಡಿದ್ದು. ರಾಜೇಶ್ ಅವ್ರ ಜೊತೆ ನಾನು ಯಾವತ್ತೂ ಮಾತಾಡಿರಲಿಲ್ಲ, ಬಿಕಾಸ್ ನನಗೂ ಅವ್ರಿಗೂ ಪರಿಚಯನೇ ಇರಲಿಲ್ಲ. ಸೊ ದಟ್ ಈಸ್ ಅ ಫಸ್ಟ್ ಸೀನ್ ವಿ ಶಾಟ್. ಹೇಗೆ ಮಾಡೋದು, ಅವ್ರ ಜೊತೆ ಕಂಫರ್ಟಬಲ್ ಇರ್ತಾರಾ, ಹೇಗೆ ಸಪೋರ್ಟಿವ್ ಆಗಿರ್ತಾರಾ, ಆ ಥರದ್ದೆಲ್ಲ ಕನ್ಫ್ಯೂಷನ್ ಇತ್ತು. ಡೆಫಿನೆಟ್ಲಿ ಲೈಕ್ ಹಿ ವಾಸ್ ವೆರಿ ಸಪೋರ್ಟಿವ್ ಫ್ರಮ್ ದ ಡೇ ಒನ್ ಆಫ್ ದ ಶೂಟ್. ಅದಾದಮೇಲೆ ಮಳೇಲಂತೂ ತುಂಬ ಶೂಟ್ ಮಾಡಿದ್ವಿ, ಹೇಳಿದ್ದೆ ಆಗ್ಲೇ. ನಮ್ಮ ಡಿರೆಕ್ಟರ್ ಇನ್ನೇನು ನಮಗೆ ನಾರ್ಮಲ್ ಬೇರೆ ಸೀನ್ಸ್ ಮಾಡ್ತಿದ್ರು, ಇಮಿಡಿಯೇಟ್ಲಿ ಮಾಂಟಾಜಸ್ಗೆ ಹೋಗೋಣ ಅಂದರು. ಈ ಕಡೆ ಹೈಲಿ ಇಂಟೆನ್ಸ್ ನಾವು ಅಳ್ತಾ ಕೂತ್ಕೊಳ್ಳೋದು ಒಂದು ಸೀನ್ ಇರ್ತಿತ್ತು, ನೆಕ್ಸ್ಟ್ ಇಮಿಡಿಯೇಟ್ಲಿ ನಾವು ನಗ್ನಗ್ತಾ ಮಾಂಟಾಜಸ್ ಮಾಡಬೇಕಿತ್ತು. ಸೊ ದಿಸ್ ಇಸ್ ಲೈಕ್ ನಮಗೊಂದು ಕ್ಯಾರೆಕ್ಟರ್ ಶಿಫ್ಟ್ ಇರ್ತಾ ಇತ್ತು. ಲೈಕ್ ಮಳೆ ಬೇಕಿತ್ತಲ್ಲ ನಮ್ಮ ಸಾಂಗಿಗೆ, ಸೊ ಮಳೆಲೇ ಶೂಟ್ ಮಾಡಬೇಕಿತ್ತು. ಸೊ ಈ ಥರದ್ದೊಂದೆಲ್ಲ ಜರ್ನೀಸ್ ಇತ್ತು. ಆ್ಯಂಡ್ ಮುಖ್ಯವಾಗಿ ಇನ್ನೊಂದು ಹೇಳಬೇಕು, ನಾವೊಂದು ಸೀನ್ ಶೂಟ್ ಮಾಡಬೇಕಾದ್ರೆ ನಾನು ಬೇರೆ ಕಡೆ ಎಲ್ಲ, ಯಾಕೆಂದರೆ ತುಂಬ ಲೈಕ್ ಮಳೆ ಇದ್ದಿದ್ದರಿಂದ ಜಾರೋದೆಲ್ಲ ತುಂಬ ಜಾಸ್ತಿ ಇರ್ತಿತ್ತು. ನಾನು ಬೇರೆ ಎಲ್ಲ ಕಡೆನೂ ಬೀಳ್ಬೋದು, ಇದು ಬೀಳೋಕ್ಕೆ ಚಾನ್ಸಸ್ ಇದೆ, ಸೊ ನಾನು ಕೇರ್ಫುಲ್ ಆಗಿರಬೇಕು ಅಂತ ಎಲ್ಲ ಅಂದ್ಕೊಳ್ತಿದ್ದೆ. ಅಲ್ಲಿ ನಾನು ಬೀಳ್ತೀನಿ ಅನ್ನೋ ಜಾಗದಲ್ಲಿ ನಾನು ಬಿದ್ದಿಲ್ಲ. ಎಲ್ಲಿ ನನಗೆ ಇಲ್ಲಿ ಬೀಳೋಕ್ಕೆ ಸಾಧ್ಯನೇ ಇಲ್ಲ, ಇಲ್ಲೇ ನಾನು ಆರಾಮ್ಸೆ ಮಾಡ್ಬೋದು ಅನ್ನೋ ಜಾಗದಲ್ಲಿ ನಾನು ಬಿದ್ದು ಕಾಲೆಲ್ಲ ತಚ್ಕೊಂಡಿದ್ದೆ. ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ಸ್ವಲ್ಪ ರಕ್ತ ಎಲ್ಲ ಬರೋದು, ನನ್ನ ಆ್ಯಕ್ಟಿಂಗ್ ಇತ್ತಲ್ಲಿ ಆಗ್ತಾ ಇಲ್ಲ, ನನಗೆ ಕಾಲು ನೋವು, ನನಗೆ ಮಾಡೋಕ್ಕಾಗ್ತಾ ಇಲ್ಲ ಹಾಗೆ ಹೀಗೆ ಅಂತ. ಬಟ್ ಇಮಿಡಿಯೇಟ್ ಒಂದು ಅರ್ಧ ಗಂಟೆಗೆ ಐ ಜಸ್ಟ್ ರಿಕವರ್ಡ್ ಆ್ಯಂಡ್ ವಿ ಶಾಟ್ ದಟ್ ಕಂಪ್ಲೀಟ್ ಸೀನ್. ಮೇ ಬಿ ನೀವು ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ, ಆ್ಯಂಡ್ ಇನಿಷಿಯಲ್ ನೀವು ಸಾಂಗ್ ನೋಡಿದಾಗಲೂ ಗೊತ್ತಾಗುತ್ತೆ. ಬಟ್ ಇವಾಗ ಹೇಳೋಕ್ಕಾಗಲ್ಲ ಅದು ಎಲ್ಲಿ ಬಿದ್ದೆ ಅಂತ, ಎಲ್ಲಿ ಓಡ್ಕೊಂಡು ಬಿದ್ದೆ ಅಂತ ಇವಾಗ ಹೇಳೋಕ್ಕಾಗಲ್ಲ. ಮೇ ಬಿ ಸಿನಿಮಾ ಬಂದಮೇಲೆ ಅದರ ಬಗ್ಗೆ ಹೇಳ್ತೀನಿ, ಎಲ್ಲಿ ಬಿದ್ದೆ, ಎಲ್ಲಿ ಗಾಯ ಆಯಿತು, ಎಷ್ಟು ರಕ್ತ ಹೋಯಿತು. ಒಂದು ಸ್ಯಾಕ್ರಿಫೈಸ್ ಮಾಡಿದ್ದೀನಿ ನಾನು ಶೂಟಿಂಗ್ ಟೈಮಲ್ಲಿ. ಈ ಕ್ಯಾರೆಕ್ಟರ್ಗೆ ನನ್ನದೊಂದು ಪ್ರಿಪ್ರೇಷನ್ ಅಂದರೆ ಪ್ರತಿಯೊಂದು ಪಾತ್ರಕ್ಕೂ ಒಂದು ಪ್ರಿಪ್ರೇಷನ್ ಅಂತ ಇರಲೇಬೇಕು. ಸೊ ಈ ಪಾತ್ರಕ್ಕೆ ಸ್ವಲ್ಪ ಪ್ರಿಪ್ರೇಷನ್ ಜಾಸ್ತಿನೇ ಬೇಕಾಗಿತ್ತು. ಆ್ಯಂಡ್
ನಾನು ಹೇಳಿದ್ದೆ ಆಲ್ರೆಡಿ, ಲೈಕ್ ಡಿರೆಕ್ಟರ್ ನನಗೆ ಪ್ರತಿಯೊಂದು ಡಿಸ್ಕಷನಲ್ಲೂ, ಪ್ರತಿಯೊಂದು ಕಾಲಲ್ಲೂ, ಪ್ರತಿಯೊಂದು ಮೀಟಿಂಗಲ್ಲೂ ಈ ಪಾತ್ರಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಇದೆ, ಎಷ್ಟು ಪ್ರಿಪ್ರೇಷನ್ ಬೇಕು ಆ್ಯಂಡ್ ಎಷ್ಟು ಇನ್ವಾಲ್ವ್ಮೆಂಟ್ ಬೇಕು ಅಂತ ಡೇ ಒನ್ನಿಂದನೂ ಹೇಳ್ಕೊಂಡು ಬರ್ತಾಯಿದ್ರು. ಕತೆ ರಿವಾಲ್ವ್ ಆಗೋದು ಮೀರಾ ಅನ್ನೋ ಪಾತ್ರದಿಂದ. ಸೊ ಅದಕ್ಕೆ ಆದಂಥ ಪ್ರಿಪ್ರೇಷನ್ ತುಂಬ ಮುಖ್ಯ ಆಗುತ್ತೆ. ಬಿಕಾಸ್ ತುಂಬ ಚಾಲೆಂಜಿಂಗ್ ಪಾತ್ರನೂ ಇದು ಲೈಕ್ ಆಡಿಯನ್ಸ್ಗೆ ಒಂದು ಸಿನಿಮಾ ನೋಡಬೇಕಾದ್ರೆ ತುಂಬ ಕನೆಕ್ಟ್ ಆಗುತ್ತೆ, ತುಂಬ ಪ್ರೀತಿಯಿಂದ ನೋಡ್ತಾರೆ ಆ್ಯಂಡ್ ಇಷ್ಟಪಡುವಂಥ ಕ್ಯಾರೆಕ್ಟರ್. ಅದೇ ಥರನೇ ಹೈಲಿ ಪರ್ಫಾರ್ಮಿಂಗ್ ಕ್ಯಾರೆಕ್ಟರ್ ಆಗುತ್ತೆ ಇದು ಮೀರಾ. ಸೊ ನಾನು ಅದಕ್ಕೆ ಆದಂಥ ಟೈಮ್ ಕೊಡದೇ ಇದ್ದರೆ, ಅದಕ್ಕೆ ಆದಂಥ ಪ್ರಿಪ್ರೇಷನ್ ಮಾಡಲಿಲ್ಲ ಅಂದಿದ್ರೆ, ಸೊ ನೀವು ಸಿನಿಮಾ ನೋಡಿದಾಗ ಅನಿಸುತ್ತೆ ಲೈಕ್ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಅದ್ಭುತವಾಗಿ ಬಂದಿದೆ ಅಂತ ಈ ಪಾತ್ರ. ಸೊ ಅದರದ್ದೇ ಆದಂಥ ಪ್ರಿಪ್ರೇಷನ್ ನಾನು ಡೇ ಒನ್ನಿಂದನೂ ಮಾಡ್ಕೊತ ಬಂದೆ. ಆ್ಯಂಡ್ ಡೈರೆಕ್ಟರ್ಸ್ ಇನ್ಪುಟ್, ನಾವು ಏನೇ ಮಾಡೋದಿದ್ರೂ ಡೈರೆಕ್ಟರ್ಸ್ ಇನ್ಪುಟ್ ತುಂಬಾ ಮುಖ್ಯ ಆಗುತ್ತೆ. ಒಂದು ಪಾತ್ರನ ನಾವು ಹೇಗೆ ತೊಗೊಂಡಿರ್ತೀವಿ ಅನ್ನೋದಕ್ಕಿಂತ ಡೈರೆಕ್ಟರ್ ಆ ಪಾತ್ರನ ಹೇಗೆ ಇಮ್ಯಾಜಿನ್ ಮಾಡ್ಕೊಂಡಿರ್ತಾರೆ, ಸ್ಕ್ರೀನ್ ಮೇಲೆ ಆ ಪಾತ್ರ ಹೇಗೆ ಬರಬೇಕು ಅಂದ್ಕೊಂಡಿರ್ತಾರೆ ಆ್ಯಂಡ್ ನಾವು ಹೇಗೆ ಪರ್ಫಾರ್ಮ್ ಮಾಡಬೇಕು ಅಂದ್ಕೊಂಡಿರ್ತಾರೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಸೊ ನಮ್ಮ ಪ್ರಿಪ್ರೇಷನ್ ಡೇ ಒನ್ನಿಂದ ಆ ಪಾತ್ರಕ್ಕೆ ಎವ್ರಿ ಡೇ ಆ ಇನ್ವಾಲ್ವ್ಮೆಂಟ್ ಆಗಿರ್ಬೋದು. ನಾನು ಒಂದೊಂದ್ಸಲ ಡಿಸ್ಕಷನ್ ಮಾಡಬೇಕಾದ್ರೆ ಕೇಳ್ಕೊಳ್ತಿದ್ದೆ, ಸರ್ ಈ ಥರ ಈ ಪಾತ್ರ ಬಿಹೇವ್ ಮಾಡಿದ್ರೆ ಚೆನ್ನಾಗಿರುತ್ತಾ, ಈ ಥರ ಅವ್ರು ಪ್ರೆಸೆಂಟಬಲ್ ಆಗಿ ಈ ಥರ ಇದ್ದರೆ, ಈ ಥರ ಔಟ್ಫಿಟ್ಸ್ ಇದ್ದರೆ ಆ ಕ್ಯಾರೆಕ್ಟರ್ಗೆ ಕನೆಕ್ಟ್ ಆಗುತ್ತಾ, ಪ್ರತಿಯೊಂದು ಇನ್ಪುಟ್ಸ್ನು ನಾನು ಡೈರೆಕ್ಟರ್ ಹತ್ರ ತೊಗೊಳ್ತಾ ಇದ್ದೆ. ಸೊ ಆನ್ ದ ಫಸ್ಟ್ ಡೇ ಆಫ್ ಇವಾಗ ನಾವು ಎಷ್ಟೇ ಪ್ರಿಪ್ರೇಷನ್ ಮಾಡ್ಕೊಂಡಿದ್ರು ಒಂದು ಕನ್ಫ್ಯೂಷನ್ ಅಂತೂ ಡೈರೆಕ್ಟರ್ಸ್ಗೂ ಇರುತ್ತೆ, ಈವನ್ ಆರ್ಟಿಸ್ಟ್ಗಳು ಇರುತ್ತೆ, ನಾನು ಅದನ್ನು ಅಚೀವ್ ಮಾಡ್ಬೋದಾ ಅಂತ. ಅದು ನನಗೆ ಅನಿಸಿದ್ದು ಫಸ್ಟ್ ಡೇ ಆಫ್ ದ ಶೂಟ್. ಈವನ್ ದೋ ಲೈಕ್ ಹೈ ಇಂಟೆನ್ಸ್ ಸೀನನ್ನ ಇಟ್ಟಿದ್ರು ಐ ವಾಸ್ ನಾಟ್ ಶ್ಯೂರ್ ಅಂಟಿಲ್ ನಾನು ಅದು ಕ್ಯಾಮ್ರಾ ಮುಂದೆ ಹೋಗಿ ನಿಂತ್ಕೊಳ್ಳೋ ತನಕನೂ ಇದಾಗತ್ತಾ, ಮೊದಲನೇ ದಿನನೇ ಇಷ್ಟೊಂದು ಹೈ ಇಂಟೆನ್ಸ್ ಸೀನ್ ಇಟ್ಟಿರ್ತಾರೆ, ಎಲ್ಲ ಮುಗಿದ್ಮೇಲೆ ಇದನ್ನು ಇಟ್ಕೊಬೋದಾಗಿತ್ತು ಅನ್ನೋದೊಂದು ಕನ್ಫ್ಯೂಷನ್ ಇತ್ತು. ಈವನ್ ನಾನು ಡಿರೆಕ್ಟರ್ಗೂ ಕೇಳಿದೆ. ಸೊ ಅದಕ್ಕೆ ಅವ್ರು ಹೇಳಿದ್ದು, ಯು ಕ್ಯಾನ್ ಡೂ ಇಟ್, ಗೋ ಆ್ಯಂಡ್ ಡೂ ಇಟ್, ಇಟ್ಸ್ ಆಲ್ ಪಾಸಿಬಲ್, ನನ್ನ ಇನ್ಪುಟ್ಸ್ ತೊಗೊಳ್ಳಿ, ನಾನು ಇನ್ಪುಟ್ಸ್ ಕೊಡ್ತೀನಿ, ಡೆಫಿನೆಟ್ಲಿ ಯು ಕ್ಯಾನ್ ಡೂ ಇಟ್ ಅಂತ ಒಂದು ಇನ್ಪುಟ್ ಕೊಟ್ಟಿದ್ರು. ಆ್ಯಂಡ್ ನಿಜವಾಗ್ಲೂ ಆ ಇಂಪ್ಯಾಕ್ಟ್ ಹೇಗಿತ್ತು ಅಂದರೆ, ನಾನು ಅದನ್ನು ಆ ಸೀನ್ನ ಮುಗಿಸಿ ಬಂದ ಮೇಲೂ ಸ್ವಲ್ಪ ಹೊತ್ತು ಸುಮಾರು ಲೈಕ್ ಆಲ್ಮೋಸ್ಟ್ ಒಂದು 2-3 ಡೇಸ್ ಆ ಇಂಪ್ಯಾಕ್ಟ್ ನನ್ನ ಮೈಂಡಲ್ಲಿತ್ತು. ಬಿಕಾಸ್ ತುಂಬ ಕನೆಕ್ಟ್ ಆಗಬೇಕು ಆಡಿಯನ್ಸ್ ಅಂದರೆ, ತುಂಬ ಹೈಲಿ ಪರ್ಫಾರ್ಮಿಂಗ್ ಸೀನ್ ಇದು. ಸೊ ಹೇಗೆಗೋ ಮಾಡಿದ್ರೂ ಅದು ಸರಿ ಅನಿಸೋದಿಲ್ಲ ಅಂತ ಅನಿಸ್ತು. ಸೊ ಇಟ್ ರಿಕ್ವೈರ್ಸ್ ಅ ಪ್ರಾಪರ್ ಇನ್ವಾಲ್ವ್ಮೆಂಟ್ ಆ್ಯಂಡ್ ಡೆಡಿಕೇಶನ್, ಎಫರ್ಟ್ಸ್ ಎಲ್ಲನೂ ಬೇಕಾಗುತ್ತೆ ಆ ಪರ್ಟಿಕ್ಯುಲರ್ ಸೀನ್ಗೆ. ಸೊ ಹೋಪ್ಫುಲಿ ನಿಮಗೆ ಸಿನಿಮಾ ನೋಡಬೇಕಾದ್ರೆ ಗೊತ್ತಾಗುತ್ತೆ ಎಷ್ಟು ಆ ಪರ್ಟಿಕ್ಯುಲರ್ ಸೀನ್ ಎಷ್ಟು ಇಂಪಾರ್ಟೆಂಟ್, ಆ ಎಂಟೈರ್ ಸಿನಿಮಾ ಡ್ರೈವ್ ಆಗೋಕೆ ಅಂತ ಒಂದು ಗೊತ್ತಾಗುತ್ತೆ. ಆ್ಯಂಡ್ ಎವ್ರಿ ಡೇ ಆಲ್ಸೋ ಲೈಕ್ ನಮಗೆ ಪೋಸ್ಟ್ ಶೂಟ್ ಡಿಸ್ಕಷನ್ಸ್ ಇದ್ದಾಗಲೂ ಅಷ್ಟೇ, ನಾಳೆ ಈ ಥರ ಸೀನ್ಸ್ ಇರುತ್ತೆ, ಯು ಹ್ಯಾವ್ ಟು ಬಿ ಪ್ರಿಪೇರ್ಡ್ ಫಾರ್ ದಿಸ್, ಆ ಥರದೊಂದು ಇನ್ಪುಟ್ಸ್ ಎವ್ರಿ ಡೇ ನಮಗೆ ಕೊಡ್ತಾ ಬರ್ತಾಯಿದ್ರು. ಸೊ ನಾವೇನಾದರೂ ಸೆಟ್ಟಲ್ಲಿ ಏನಾದರೂ ತಪ್ಪು ಮಾಡಿದ್ರೆ, ಸೊ ದಿಸ್ ಹ್ಯಾಸ್ ಟು ಬಿ ಕರೆಕ್ಟೆಡ್ ಟುಮಾರೋ, ಈ ಇನ್ವಾಲ್ವ್ಮೆಂಟ್ ಬೇಕು ನಾಳೆಗೆ, ಐ ಆಮ್ ಎಕ್ಸ್ಪೆಕ್ಟಿಂಗ್ ದಿಸ್ ಅಂತೆಲ್ಲ ಹೇಳ್ಕೊಂಡು ಬರ್ತಾಯಿದ್ರು. ಸೊ ಈ ಥರ ಒಂದು ಒಳ್ಳೆ ಟೀಮ್ ಇದ್ದು ಈ ಥರದೊಂದು ಪ್ರಾಪರ್ ಇನ್ಪುಟ್ಸ್ ಎಲ್ಲ ಕೊಡ್ತಾ ಬಂದರೆ ಡೆಫಿನೆಟ್ಲಿ ಎನಿವನ್ ಲೈಕ್ ತುಂಬ ಚೆನ್ನಾಗಿ ಬರುತ್ತೆ, ಅದ್ಭುತವಾಗಿ ಬರುತ್ತೆ ಆನ್ ದ ಸ್ಕ್ರೀನ್. ಇದು ನಮ್ಮ ಸಿನಿಮಾ, ನಾವು ಮಾಡಲೇಬೇಕು, ವರ್ಕ್ ಮಾಡಲೇಬೇಕು ಆ್ಯಂಡ್ ಎವ್ರಿ ಒನ್ ಆರ್ ಬಿಹೈಂಡ್ ದ ಸಕ್ಸಸ್, ವಿ ಹ್ಯಾವ್ ಟು ಪ್ರೂವ್ ಇಟ್. ಟೀಸರ್ ರಿಲೀಸ್ ಆದಾಗ ಎಲ್ಲರಿಗೂ ಕನ್ಫ್ಯೂಷನ್ ಆಯಿತು, ಲೈಕ್ ವೆದರ್ ಇಟ್ಸ್ ಅ ಹಾರರ್ ಆರ್ ಅ ಥ್ರಿಲ್ಲರ್, ವೆದರ್ ಇಟ್ಸ್ ಅ ಲವ್ ಸ್ಟೋರಿ, ಏನು ಅನ್ನೋದು ಯಾರಿಗೂ ಇನ್ನೂ ಕ್ಲಾರಿಟಿಯಾಗಿ ಗೊತ್ತಾಗಿಲ್ಲ, ಎಲ್ಲರಿಗೂ ಕನ್ಫ್ಯೂಷನ್ ಇದೆ. ಸೊ ಆಲ್ಸೋ ನೀವು ಸಾಂಗಲ್ಲಿ ನೋಡಿದರೆ, ಸುಂದರಿ ಸುಂದರಿ ಅನ್ನೋ ಸಾಂಗಲ್ಲಿ ನಾವು ಮಡಿಕೇರಿ ದಸರಾದಲ್ಲಿ ಶೂಟ್ ಮಾಡಿದ್ವಿ. ಅದು ನನ್ನೂರು, ನನ್ನ ಪೇರೆಂಟ್ಸ್, ನನ್ನ ಫ್ಯಾಮಿಲಿ ಹುಟ್ಟಿ ಬೆಳೆದವರು ಅದು.